ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಂದನ್ ಬ್ಲಾಗ್. ಯಾವತ್ತೂ ಅವ್ರ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡೇ ಇರಲಿಲ್ಲ, ಅದಕ್ಕೋಸ್ಕರ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಕಾಮಿಡಿಯಾಗಿ ಮಾಡಿದೆ ಅಷ್ಟೇ ಅದು. ನೆಕ್ಸ್ಟು ನಾವು ಇವತ್ತು ಸಂಡೇ ಆಗಿದ್ರಲ್ಲ, ಮನೆಯೆಲ್ಲ ಕ್ಲೀನೆಲ್ಲ ಇತ್ತು. ಕ್ಲೀನೆಲ್ಲ ಮುಗಿದು ಮೇಲೆ ಹೋಗಿ ಬಟ್ಟೆ ಅಂದರೆ ಬೆಡ್ಶೀಟ್ ಎಲ್ಲ ಇತ್ತು, ಬಟ್ಟೆ ಎಲ್ಲ ನೆನ್ನೆನೇ ಒಗ್ದೆಲ್ಲ ಆಗಿತ್ತು. ಅದಕ್ಕೆ ಬೆಡ್ಶೀಟು ಮತ್ತು ಟಾಪಲ್ ಅದೆಲ್ಲ ಇತ್ತು, ತರಕಾರಿ ಎಲ್ಲ ಹಾಕಿದ್ದು ಅದನ್ನೆಲ್ಲ ತೊಳೆಯೋದಕ್ಕೋಸ್ಕರ ಹೋಗಿದ್ವಿ ಮೇಲೆ. ಎಲ್ಲ ತೊಳೆದ್ಬಿಟ್ಟು ಬಂದು ಕೆಳಗಡೆ ಮತ್ತು ಅಡುಗೆ ಸಾಂಬಾರಿತ್ತು, ಅನ್ನಕ್ಕಿದೆ. ಅವ್ರು ಬಜ್ಜಿ ಮಾಡಿಕೊಡ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ರು. ಬಜ್ಜಿ ಮಾಡೋಷ್ಟು ನಾನು ವೀಡಿಯೋ ಎಲ್ಲ ಮಾಡ್ಕೊಂಡೆ ಅಂತ ವೀಡಿಯೋಗೆಲ್ಲ ಇಡ್ತಿದ್ದೆ, ಬಟ್ ಫೋನ್ ಅದು ಕುರ್ತಾನೆ ಇರಲಿಲ್ಲ, ಅದಕ್ಕೇ ಹೇಳ್ತಾಯಿದ್ದೆ ಅವ್ರಿಗೆ. ನೆಕ್ಸ್ಟು ಬಜ್ಜಿ ಹಿಟ್ಟೆಲ್ಲ ತೋರಿಸ್ತಾಯಿದ್ದೆ. ನೆಕ್ಸ್ಟ್ ಹೆಂಗೆ ಕಲಿಸ್ಕೊಡಿದ್ರೆ ನೋಡಿ. ನೆಕ್ಸ್ಟ್ ನಾವಿಬ್ಬರು ಇಲ್ಲಿದ್ದರೆ ಚೀಕು ಆಚೆ ರೆಡಿ ಬೊಗ್ಳುತ್ತಿದ್ದ, ಮತ್ತು ಅವ್ನು ಕರ್ಕೊಬಂದು ಕಟ್ಟಾಕೊಂಡ್ವಿ ಪಕ್ಕದಲ್ಲೇ. ಬಿಟ್ಟರೆ ಮತ್ತು ಎಲ್ಲ ಕಡೆ ಓಡಾಡ್ತಿರ್ತಾನೆ, ಅದಕ್ಕೋಸ್ಕರ ಕಟ್ಟಾಕಿದ್ದೆ ಅಷ್ಟೇ. ನೆಕ್ಸ್ಟ್ ಎಲ್ಲ ರೆಡಿಯಾಗಿತ್ತಲ್ಲ, ಒಂದ್ಸತಿ ತೋರಿಸೋಣ ಅಂತ ತೋರಿಸ್ತಾಯಿದ್ದೀನಿ. ಭಾನುವಾರ ಬಂದರೆ ಜೊತೆಲ್ಲ ಇರ್ತಾರೆ, ಮನೆಯೆಲ್ಲ ಇರ್ತಾರೆ, ಹಾಗಾಗಿ ಇಬ್ಬರು ಒಟ್ಟಿಗೆ ಅಡುಗೆ ಎಲ್ಲ ಮಾಡ್ಕೊತೀವಿ. ನನಗಿಂತ ಜಾಸ್ತಿ ಅವರೇ ಮಾಡ್ತಾಯಿರ್ತಾರೆ. ಮಾಮೂಲಿ ಡೇಸಲ್ಲೆಲ್ಲ ನಾನೇ ಮಾಡ್ತೀನಲ್ಲ, ಅದಕ್ಕೋಸ್ಕರ ಸಂಡೇ ಏನಾದರೂ ಮಾಡಿ ಕೊಡ್ತಾರೆ. ಸಂಡೇ ಸಾಟರ್ಡೆ ಎಲ್ಲ ಆಲ್ಮೋಸ್ಟ್ ಮಾಡಿಕೊಡ್ತಾರೆ ಎಲ್ಲ ಕೆಲಸದಲ್ಲೂ, ಅಡುಗೆಲೂ ಅಷ್ಟೇ. ಮತ್ತು ಇಬ್ಬರು ಕುತ್ಕೊಂಡು ಮಾತಾಡಿಕೊಂಡು ಅದು ಬೇಯ್ತೈತಲ್ಲ ಅಷ್ಟು ತನಕ ಮಾತಾಡ್ತಿದ್ದೆ. ನಾನು ಬ್ಲಾಗ್ ಮಾಡಿ ವಿಡಿಯೋಸ್ ಮಾಡಿ ಅಂತ ಹೇಳ್ತಾಯಿದ್ದೆ ಅವರಿಗೆ. ಮೊದಲು ಮಾಡಿದ್ದಾರೆ, ನಾನು ನೋಡಿದ್ದೀನಿ ಮದುವೆ ಮುಂಚೆ. ಅದನ್ನೇ ಅವ್ರಿಗೆ ಹೇಳ್ತಿದ್ದೆ, ಮದುವೆ ಮುಂಚೆ ಎಲ್ಲ ಮಾಡಿದ್ದೀರಾ, ಈಗ ಯಾಕೆ ಮಾಡ್ತಾಯಿಲ್ಲ ಅಂತೆಲ್ಲ ಕೇಳಿಕೊಂಡು ಇದು ಮಾಡ್ತಿದ್ದೆ. ಮಾತಾಡ್ಕೊಂಡು ಮಾಡ್ತಾಯಿದ್ವಿ. ಬಜ್ಜಿ ಮೆಣ್ಸಿನ್ಕಾಯಿ ಇತ್ತು, ಬಜ್ಜಿ ಮೆಣ್ಸಿನ್ಕಾಯಲ್ಲಿ ಮಾಡೋಣ ಅಂದ್ಕೊಂಡಿದ್ದು, ಬಟ್ ಬಜ್ಜಿ ಮೆಣ್ಸಿನ್ಕಾಯಲ್ಲಿ ನಾನು ಮಾಡಿದ್ದೆ, ಅದಕ್ಕೋಸ್ಕರ ಅದರ ಬೇಡ ಈಗ ಸದ್ಯಕ್ಕೆ ಸ್ವಲ್ಪ ಅದೇನು ಹಾಳಾಗಲ್ಲ ಅಂದ್ಬಿಟ್ಟು ಹಾಗೆ ಇಕ್ಕಿದ್ವಿ. ಇಕ್ಕಿ ಅವ್ರಿಗೆ ಅದನ್ನೇ ಹೇಳ್ತಾಯಿದ್ದೆ, ಹಿಂಗಾಗಿದೆ ನೋಡಿ ಅಜ್ಜಿ ಥರ ಅಂದರೆ ಮೆತ್ತಗಾಗಿದೆ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಏನೂ ಆಗಲ್ಲ ಬಿಡು ಅಂತ ಹೇಳ್ತಿದ್ರು. ಅದಕ್ಕೆ ಹೀರೆಕಾಯಿ ಇಡ್ಲಿ ಮಾಡಿದರು. ಇದ್ರಲ್ಲಿ ಮಾಡಿದರು. ನೆಕ್ಸ್ಟ್ ನಾನು ವಿಷಲ್ ಬರ್ತಿತ್ತಲ್ಲ ಅದನ್ನೇ ನೋಡ್ತಿದ್ದೆ, ವಿಷಲ್ ಬರ್ತಾ ಚೆಕ್ ಮಾಡ್ತಾನೆ ಇದ್ದೆ. ಇಲ್ಲಿ ಹಂಗೆ ಚಿಕ್ಕದಾಗಿ ಸುಮ್ಮನೆ ಮಾತಾಡ್ಕೊಂಡು ನಗಾಡ್ಕೊಂಡಿದ್ವಿ. ಹತ್ತೋದೇನೋ ಹತ್ಬಿಟ್ಟೆ, ಮತ್ತು ಇಳಿಯೋಕ್ಕಾಗಲಿಲ್ಲ ಅಲ್ಲಿಂದ. ನೆಕ್ಸ್ಟ್ ಅವರೇ ಇಳಿಸಿ ಅಂದಿದ್ದಕ್ಕೆ ನೆಕ್ಸ್ಟು ಯಾವತ್ತೂ ವೀಡಿಯೋ ಮಾಡ್ತಿದ್ದರು, ರೀಲ್ಸ್ ಮಾಡಿದರು, ಡ್ಯಾನ್ಸ್ ಮಾಡ್ತಿದ್ದರು, ನನಗೋಸ್ಕರ ಮಾಡಿದ್ರು. ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ನಾನು ಮಾಡ್ತಾಯಿರ್ತೀನಿ ಆಗಲೂ, ಬಟ್ ಅವರು ಮಾಡಿದ್ದು ವೀಡಿಯೋದಲ್ಲಿ ಮಾಡಿ